ಇವತ್ತು ಮೇಜರ್ ಬೆಳವಣಿಗೆ ಆಗಿರುವಂಥದ್ದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೂತಿಟ್ಟಿರುವಂತಹ ಜಾಗವನ್ನು ಗುರುತಿಸಿರುವಂತಹ ಸಾಕ್ಷಿದಾರ ಅನಾಮಿಕ ಅಥವಾ ದೂರುದಾರ ನಿನ್ನೆ 5 ಸ್ಪಾಟ್ಗಳನ್ನು ಅಂದರೆ ಮೊದಲ ದಿನ 1, ಅದಾದ ನಂತರ 4 ಸ್ಪಾಟ್ಗಳನ್ನು, ಒಟ್ಟು 5 ಸ್ಪಾಟ್ಗಳಲ್ಲಿ ಯಾವುದೇ ರೀತಿಯಾಗಿ ಅಲ್ಲಿ ಗುರುತುಗಳು ಅಂದರೆ ಅಸ್ಥಿ ಪಂಜರ ಏನು ಸಿಗೋದಿಲ್ಲ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ. ಆದರೆ ಇವತ್ತಿನ ಮೊದಲ ಪಾಯಿಂಟ್ನಲ್ಲೇ 6ನೇ ಪಾಯಿಂಟ್ನಲ್ಲೇ ಮೂಳೆಗಳು ಸಿಕ್ಕಿವೆ ಅನ್ನೋದು, ಮನುಷ್ಯನ ದೇಹದ ಮೂಳೆಗಳು ಸಿಕ್ಕಿವೆ, 12 ಮೂಳೆಗಳು, ಜೊತೆಗೆ ತಲೆ ಬುರುಡೆ ಇದೆ ಅಂತೇಳಿ. ಈಗ ಇರುವಂಥ ಚಾಲೆಂಜ್ ಅಸಲಿ ತನಿಖೆ ಇನ್ಮೇಲೆ ಶುರು ಆಗುತ್ತೆ. ಜೊತೆಗೆ SITಗೂ ಕೂಡ ಚಾಲೆಂಜ್ ಇದೆ. ಈಗ ಏನು ಮೂಳೆಗಳು ಏನು ಸಿಕ್ಕಿದಾವಲ್ಲ, ಆ ಮೂಳೆ ಯಾರ್ದು, ಹೆಣ್ದ ಗಂಡ, ಆಮೇಲೆ ಅದು ಯಾವ ರೀತಿಯಾಗಿ ಸಾವಾಗಿದೆ, ಸಹಜ ಸಾವ, ಅಸಹಜ ಸಾವ, ಅನಾಥ ಸಾವುಗಳ, ಇದೆಲ್ಲವೂ ಕೂಡ ಚಾಲೆಂಜ್ ಇದೆ. ಆದರೆ ಇವತ್ತು ಸಿಕ್ಕಿರುವಂಥ ಮೂಳೆಗಳು ಅಂದ್ರೆ ಗಂಡು ಮಕ್ಕಳದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಶಂಕಿಸಲಾಗ್ತಿದೆ, ಬಟ್ ಆದ್ರೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ನಿಜವಾಗ್ಲೂ ಕೂಡ ಒಂದು ಚಾಲೆಂಜ್ ಅಂತೂ ಇದೆ. FSL ವರದಿಯನ್ನ ಬರಬೇಕಾಗುತ್ತೆ. ಈಗಾಗಲೇ ಕೂಡ FSLಗೆ ಕಳುಹಿಸಲಾಗಿದೆ. ಅದೆಲ್ಲವೂ ಕೂಡ ಈಗ 6ನೇ ಸ್ಪಾಟ್ ಏನಿದೆಯಲ್ಲ, 8 ಮತ್ತು 13 ಸ್ಪಾಟಲ್ಲಿ ಅದು ಮತ್ತೆ ಇನ್ನ ಬೇರೆ ತರ ಇದೆ ಅಂತೆ. ಅಲ್ಲೇ ಸಾಕಷ್ಟು ಹೆಣಗಳನ್ನ ಹೂತಾಕಿದ್ದೇನೆ ಅಂತ ಆ ದೂರುದಾರ ಹೇಳ್ತಾ ಇರುವಂತದ್ದು. ಬಟ್ 6ನೇ ಸ್ಪಾಟ್ ಅಲ್ಲಿ ನೋಡಿ, ಕಳೆದ ನಾವೇ ಹೇಳ್ತಾ ಇದ್ವಿ, ಈ ದೂರುದಾರ ಮೇಲೆ ಅನುಮಾನ ಕೂಡ ಬರ್ತಾ ಇತ್ತು. ಏನ್ ಮಾಡ್ತಾ ಇದ್ನಪ್ಪ, 5 ಸ್ಪಾಟ್ ಆದ್ರೂ ಕೂಡ 5 ಜಾಗದಲ್ಲಿ ಯಾವುದೇ ರೀತಿಯಾಗಿ ಕುರುಹುಗಳು ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಈತನೇ ದಿಕ್ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾನ, ಅಥವಾ ಹೇಗ್ ಸಾಧ್ಯ ಆಗತ್ತೆ 15 ವರ್ಷಗಳ ಹಿಂದೆ ಎಕ್ಯೂರ್ಡ್ ಆಗಿ ಅದೇ ಜಾಗದಲ್ಲಿ ಹೆಣಗಳನ್ನ ಹೂತಾಕಿದ್ದೀನಿ ಅಂತ ಹೇಳೋದಕ್ಕೆ ಹೇಗ್ ಸಾಧ್ಯ ಅಂತೇಳಿ. ಆದ್ರೆ ಇವತ್ತು ಬೆಳಗ್ಗೆನೆ ಈ ರೀತಿಯಾಗಿ 6ನೇ ಜಾಗದಲ್ಲಿ ಹುಡುಕುವಂಥ ಸಂದರ್ಭದಲ್ಲಿ, ಅಂದರೆ ಭೂಮಿಯನ್ನು ಅಗೆಯುವಂಥ ಸಂದರ್ಭದಲ್ಲಿ 12 ಮೂಳೆಯ ಜೊತೆಗೆ ಒಂದು ತಲೆಬುರುಡೆ ಸಿಕ್ಕಿದೆ ಅಂತೇಳಿ. ಈಗ ಆ ತಲೆಬುರುಡೆ ಯಾರ್ದು, ಮೂಳೆಗಳು ಅಂದರೆ ಒಂದು ದೇಹದ ಅಥವಾ ಒಬ್ಬರ ಮನುಷ್ಯದ ಎಷ್ಟು ಮೃತದೇಹಗಳು ಇತ್ತು ಅದೆಲ್ಲವೂ ಕೂಡ ಆರಂಭದಲ್ಲಿ ಈಗ ಗೊತ್ತಾಗ್ತಾ ಇರುವಂತದ್ದು 2 ರಿಂದ 3 ಮೃತದೇಹಗಳು ಇತ್ತು ಆ ಜಾಗದಲ್ಲಿ ಅನ್ನೋದು. ಸತತವಾಗಿ 3 ದಿನದಿಂದ ನಡೀತಿದ್ದಂತಹ ಉತ್ಖನನ ಕಾರ್ಯ, ಹೇಮಕುಮಾರ್ ಹೇಳ್ತಿದ್ದ ಹಾಗೆ 2 ದಿನ ಯಾವುದೇ ರೀತಿಯಾದಂತಹ ಬಾಡಿ ಸಿಕ್ಕಿರಲಿಲ್ಲ ಅಥವಾ ಒಂದು ಮೂಳೆ ಸಿಕ್ಕಿರಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಾಕ್ಷಿ ಕೂಡ ಸಿಕ್ಕಿರಲಿಲ್ಲ. ಇದೀಗ ಇವತ್ತು 6ನೇ ಪಾಯಿಂಟ್ನಲ್ಲಿ ನೋಡಿ, ಒಂದು ತಲೆಬುರುಡೆ ಜೊತೆಗೆ 12 ಮೂಳೆಗಳು ಪತ್ತೆಯಾಗಿರುವಂಥದ್ದು. 20 ಕಾರ್ಮಿಕರಿಂದ ಭೂಮಿಯನ್ನು ಅಗೆಯುವಂತಹ ಕಾರ್ಯ ಕೂಡ ಮಾಡಲಾಯಿತು. ಇದೀಗ FSLಗೆ ಸಿಕ್ಕಿರುವಂತಹ ಮೂಳೆ ಹಾಗೆ ತಲೆಬುರುಡೆಯನ್ನು ಕೂಡ ರವಾನೆ ಮಾಡಲಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಅಪರಾಧ ಕೃತ್ಯಗಳ ಸಂಬಂಧ ಹೂತು ಹಾಕಲಾಗಿದೆ ಎನ್ನಲಾದಂತಹ ಆರೋಪದ ಪ್ರಕರಣದ ಸಾಕ್ಷಿ ದೂರುದಾರ ನೇತ್ರಾವತಿ ನದಿ ಪಕ್ಕದ ಕಾಡಿನಲ್ಲಿ ತೋರಿಸಿದಂತಹ 6ನೇ ಜಾಗದಲ್ಲಿ ಸಿಕ್ಕಿರುವಂತಹ ಮೂಳೆ ಹಾಗೆ ತಲೆಬುರುಡೆ ಆಯಿತು. ನೋಡಿ, ವಿಧಿವಿಜ್ಞಾನ ತಜ್ಞರ ತಂಡವು ಸ್ಥಳದಲ್ಲೇ ಇದ್ದು ಇನ್ನು ಮೃತದೇಹದ ಅವಶೇಷಗಳನ್ನು ಕೂಡ ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹ ಕೂಡ ಮಾಡಿರುವಂಥದ್ದು. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿ ಹೂತು ಹಾಕಲಾಗಿದೆ ಎನ್ನಲಾದಂತಹ ಮೃತದೇಹ ಪತ್ತೆಗಾಗಿ ಜಾಗ ಅಗೆಯುವ ಕಾರ್ಯವು ಸತತ 3ನೇ ದಿನ 3 ದಿನದಿಂದನೂ ಕೂಡ ಸತತವಾಗಿ ನಡೀತಿತ್ತು. ಮೊದಲನೇ ದಿನ ಪಾಯಿಂಟ್ 1ನಲ್ಲಿ ಅಗೆಯುವ ಕಾರ್ಯ ನಡೀತು. 8 ಅಡಿ ಅಗದ್ರು, ಬಟ್ ಆದ್ರೂ ಅಲ್ಲಿ ಏನೂ ಸಿಗ್ಲಿಲ್ಲ. ತದನಂತರ ಇನ್ನೊಂದು ಯಕ್ಷ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಸಾಕ್ಷಿದಾರ ಏನಿದಾನಲ್ಲ, ಈತನಿಗೆ ಬೇರೆಯವರು ಮೃತದೇಹನ ಕೊಟ್ಟಿರ್ತಾರೆ, ಈತ ಹೂತಿರ್ತಾನೆ, ಕರೆಕ್ಟ್ ಅಲ್ವಾ? ಸೊ ಹಂಗಾಗಿ ಈತನಿಗೆ ಆ ದೇಹಗಳನ್ನ ಕೊಟ್ಟಿರೋದು ಯಾರು ಅನ್ನೋದು ಗೊತ್ತಿರುತ್ತೆ. ಅಂದರೆ ನಾನು ಹೇಳ್ತಾರೆ SITಗೆ ಈಸಿ ಆಗಲಿ ತನಿಖೆ ಮಾಡೋದಕ್ಕೆ ಅಂತೇಳಿ. ಸೊ ಈತನಿಗೆ ಕರೆಸಿ, ನಿನಗೆ ಯಾರು ಇನ್ಫಾರ್ಮೇಷನ್ ಕೊಡ್ತಾ ಇದ್ರು, ಯಾರ ಜೊತೆಗೆ ನೀವು ಉಳ್ತಾ ಇದ್ರಿ, ಯಾರ ಹೆಣಗಳನ್ನು ತರ್ತಾ ಇದ್ರು, ಅವ್ರನ್ನ ಕರೆಸಿ ಒಟ್ಟಿಗೆ ಸೇರಿಸಿ ತನಿಖೆ ಮಾಡಿದ್ರೆ ಈಸಿ ಆಗಿಬಿಡುತ್ತೆ, ಕಷ್ಟನೇ ಆಗೋದಿಲ್ಲ. ಸೊ ಹಂಗಾಗಿ ಆ ಮೂಲಕ ಇನ್ಮೇಲೆ ಹೋಗ್ಬೋದು. ಬಹುಶಃ ಈಗ 6ನೇ ಸ್ಪಾಟಲ್ಲಿ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಈತನಿಗೆ ಅಂದರೆ ಈ ಸಾಕ್ಷಿದಾರನಿಗೆ ಯಾರು ಕರೆಸ್ತಾ ಇದ್ರು, ಯಾಕೆ ಹೇಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಆತನ ಕರೆಸಿ ಇವನ ಜೊತೆಗೆ ಸಹಕರಿಸಿದ್ರೆ ಅದೆಲ್ಲವೂ ಕೂಡ ಕ್ಲಾರಿಟಿ ಸಿಗತ್ತೆ. ಆತ ಎಲ್ಲಿಂದ ತಗೊಂಡ್ ಬರ್ತಾ ಇದ್ದ, ಏನದು ರೇಪ್ ಅಂಡ್ ಮರ್ಡರ್ ಅಥವಾ ಕೊಲೆನ, ಯಾವ ರೀತಿಯಾಗಿ ಅದು ಹೆಣಗಳು ಇತ್ತು ಅನ್ನೋದ್ರ ಬಗ್ಗೆ ಸಹಜವಾಗಿ ಬೇಗನೆ ಎಂಕ್ವೈರಿ ಆಗುತ್ತೆ. ಮೊದಲನೇ 2 ದಿನದಲ್ಲಿ ಈ ಆರೋಪಿಯನ್ನ ಅಂದ್ರೆ ಈ ಮುಸುಕುದಾರನ ವಿಚಾರಣೆ ಕೂಡ ಮೊದಲ 2 ದಿನದಲ್ಲಿ ನಡೆಸಲಾಗುತ್ತೆ. ಸತತವಾಗಿ 8 ಗಂಟೆಗಳ ಕಾಲ ಈತನನ್ನ ವಿಚಾರಣೆ ನಡೆಸಿದಾಗ ಈತನ ಮುಂದೆ SIT ತಂಡ ಇದೆಲ್ಲ ಪ್ರಶ್ನೆಗಳನ್ನ ಇಟ್ಟಿರೋದು ಕೂಡ ಹೌದು. ಯಾರಾದ್ರೂ ನಿನಗೆ ಬೆದರಿಕೆ ಒಟ್ಟಿದ್ರಾ, ಅಥವಾ ಯಾರು ನಿನಗೆ ಎಷ್ಟು ತಲೆಬುರುಡೆಗಳನ್ನ ಹೂತು ಹಾಕಿದೀಯಾ, ಎಲ್ಲಿ ಹೂತು ಹಾಕ್ತೆ, ಯಾವ ಭಾಗದಲ್ಲಿ, ಯಾರಾದ್ರೂ ನಿನಗೆ ಬೆದರಿಕೆ ಇಟ್ಟಿದ್ರೆ, ಈ ಥರ ಪ್ರಶ್ನೆಗಳನ್ನೆಲ್ಲ ಕೇಳಿ ವಿಚಾರಣೆ ಕೂಡ ಆ ಸಮಯದಲ್ಲಿ ನಡೆಸಿದ್ದಾರೆ. ಸೊ ಅದೆಲ್ಲದರ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದು, ಅದಕ್ಕೆ ಇದಕ್ಕೆ ಲಿಂಕ್ ಮಾಡಿ ಮುಂದಿನ ತನಿಖೆ ಕೂಡ ಮುಂದುವರಿಯುತ್ತೆ ಅನ್ಸುತ್ತೆ. ಬಟ್ ಈ ರೀತಿಯ ಪ್ರಕರಣ ದೇಶದಲ್ಲೇ ಮೊದಲ ಬಾರಿಗೆ ಅಂತ ಅನ್ಸುತ್ತೆ. ಎಲ್ಲೂ ಕೂಡ ಈ ರೀತಿಯ ಪ್ರಕರಣ ಆಗಿದೆ. ಯಾವುದೋ ಒಬ್ಬ ವ್ಯಕ್ತಿ ಬರ್ತಾನೆ, ನಾನು ಈ ಥರ ಮಾಡಿದ್ದೀನಿ, ನನಗೆ ಒಂಥರ ಆ ಒಂದು ಕಾಡ್ತಿದೆ, ನನಗೆ ಪಾಪ ಪ್ರಜ್ಞೆ ಇದೆ,
ಒಬ್ಬನೇ ಬರ್ತಾನೆ, ಅದನ್ನು ಹೇಳಿಕೆಯನ್ನು ದಾಖಲಿಸಿಕೊಡ್ತಾರೆ ಆರಂಭದಲ್ಲಿ ನ್ಯಾಯಾಲಯದ ಮುಂದೆ, ತದನಂತರ ಪೊಲೀಸ್ ಸ್ಟೇಷನ್, ಏನೋ ಹೇಳ್ತಿದ್ದಾನೆ ಅಂತೇಳಿ ಸುದೀರ್ಘವಾಗಿ 15 ಗಂಟೆಗಳ ಕಾಲ ಆತನಿಗೆ ವಿಚಾರಣೆಗೆ ಕರೆಸಿ ಹೇಳಿರೋದು ಎಲ್ಲೋ ಒಂದು ಕಡೆ ಸತ್ಯ ಇದೆ ಅಂತೇಳಿ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ಮಾಡಿ ಅದಾದ ನಂತರ ಆಗಿರುವಂಥ ಕೆಲಸ. ಈಗ 6ನೇ ಸ್ಪಾಟಲ್ಲಿ ಮೃತದೇಹಗಳು ಸಿಕ್ಕಿವೆ, ಅಸ್ಥಿಪಂಜರ ಸಿಕ್ಕಿದೆ, ತಲೆಬುರುಡು ಸಿಕ್ಕಿದೆ, ಅದರ ಜೊತೆಗೆ 12 ಮೂಳೆಗಳು. ಸೊ ಹಂಗಾಗಿ ಅದು ಒಂದೇ ದೇಹದ ಮೂಳೆಗಳ ಅನ್ನೋದು ಈಗಿರುವಂಥ ಪ್ರಶ್ನೆ. 12 ಮೂಳೆಗಳು ಏನಿದಾವಲ್ಲ ಅದು ಒಂದೇ ದೇಹದ ಅಥವಾ ಯಾವ್ಯಾವ ಪಾರ್ಟಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಈ ಗಂಡ ಹೆಣ್ಣು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಈಜಿ ಆಗುತ್ತೆ. ಬಟ್ ಇದು ಆತ್ಮಹತ್ಯೆ ಆಗಿದೆಯಾ, ಕೊಲೆ ಆಗಿದೆಯಾ, ಅಥವಾ ಸಹಜ ಸಾವ ಅಥವಾ ಅಸಹಜ ಸಾವ, ಅನಾಥ ಸಾವುಗಳ ಇದನ್ನ ಪತ್ತೆ ಹಚ್ಚೋದು ಚಾಲೆಂಜ್ ಇದೆ. ಬಟ್ SIT ಮನಸ್ಸು ಮಾಡಿದ್ರೆ ಚಾಲೆಂಜ್ ಇದೆ, ಬಟ್ ಮನಸ್ಸು ಮಾಡಿದ್ರೆ ಈ ತನಿಖೆ ಬೇಗನೆ ಇದನ್ನ ತನಿಖೆ ಮಾಡಬಹುದು. ಬಟ್ ಈಗ ಅದೇ ರೀತಿಯಾಗಿ ತನಿಖೆ ಅಂತೂ ಸಾಗ್ತಾ ಇದೆ. ಆ ಪ್ರೊಸೆಸ್ ಯಾವ ರೀತಿ ಆಗಬೇಕು, ಕಾನೂನಿನ ರೀತಿಯಲ್ಲಿ ಯಾವ ರೀತಿಯಾಗಿ ಪ್ರೊಸೆಸ್ ನಡಿಬೇಕು ಅದೆಲ್ಲವೂ ಕೂಡ ನಡೀತಾ ಇದೆ. ಈಗ ಮತ್ತೆ 7ನೇ ಸ್ಪಾಟಲ್ಲೂ ಏನು ಅಗಿಯುವಂಥ ಕೆಲಸ ನಡೀತಾ ಇದೆ ಅಂತೆ. ಬಟ್ 2 ಅಡಿಯಷ್ಟು ಮಾತ್ರ ಅಗಿಯುವಂಥ ಕೆಲಸ ಆಗಿದೆ. ನಾಳೆ 7ನೇ ಸ್ಪಾಟ್ ಅಗಿಯುವಂಥ ಕೆಲಸ ಕಂಟಿನ್ಯೂ ಆಗುತ್ತೆ. ಸೊ 8 ಮತ್ತು 13ನೇ ಸ್ಪಾಟ್ ಏನಿದೆಯಲ್ಲ ಅದರಲ್ಲಿ ಒಂದು 8 ರಿಂದ 12 ಹೆಣಗಳ ತನಕ ನಾನು ಒಂದೇ ಜಾಗದಲ್ಲಿ ಹೂತಾಕಿದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾನಂತೆ. ಸೊ ಹಂಗಾಗಿ ಅದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 2 ಅಥವಾ 3 ಜಾಗದಲ್ಲಿ ಈ ರೀತಿಯ ಕಳೆಬರ ಅಥವಾ ಮೂಳೆಗಳು ಅಥವಾ ಅಸ್ಥಿಪಂಜರಗಳು ಸಿಕ್ಕಿದ್ರೆ ಅಷ್ಟೇ ಸಾಕು, ಗೊತ್ತಾಗ್ಬಿಡುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಬಟ್ ಈಗ ಅಲ್ಲಿರುವಂಥ ಪಂಚಾಯಿತಿಗಳು ಹೇಳ್ತಾ ಇರುವಂಥದ್ದು ಅದೆಲ್ಲವೂ ಕೂಡ ಸಹಜ ಸಾವುಗಳು, ಅದೆಲ್ಲವೂ ಕೂಡ ರೆಕಾರ್ಡಿಂಗ್ ಇದೆ ಅಂಥೇಳಿ. ಆಮೇಲೆ ಈ ಕಾಡು ಏನಿದೆಯಲ್ಲ, ಈ ಅರಣ್ಯ ಪ್ರದೇಶ ಏನಿದೆಯಲ್ಲ, ಪ್ರಮುಖವಾಗಿ ಈ ಕಂದಾಯ ಇಲಾಖೆಗೆ ಸೇರಿದ್ದ ಅಥವಾ ಈ ಅರಣ್ಯ ಪ್ರದೇಶದ ಅಥವಾ ರಿಸರ್ವ್ ಫಾರೆಸ್ಟ್ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಈಗ ಏನು ತನಿಖೆ ನಡೀತಾ ಇದೆಯಲ್ಲ, ಅಗಿಯುವಂಥ ಕಾರ್ಯ ಏನು ನಡೀತಾ ಇದೆ, ಇದು ರಿಸರ್ವ್ ಫಾರೆಸ್ಟ್ ಅಂತ ಹೇಳಲಾಗ್ತಾ ಇದೆ. ಅಂದರೆ ಒಂದೇ ಒಂದು ಮರವನ್ನು ಮುಟ್ಟಿದ್ರೂ ಕೂಡ ಅಲ್ಲಿ ಪರ್ಮಿಷನ್ ಬೇಕಾಗತ್ತೆ. ಬಟ್ ಈ ರೀತಿಯಾಗಿ ರಾಶಿ ಹೆಣಗಳು ಅಲ್ಲಿ ಇದ್ದಾವೆ ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ? ಈ ರೀತಿಯ ಪ್ರಶ್ನೆಗಳು ಇದರ ಮೇಲೂ ಕೂಡ ತನಿಖೆ ಆಗಬೇಕಾಗತ್ತೆ. ರಿಸರ್ವ್ ಫಾರೆಸ್ಟಲ್ಲಿ ಈ ರೀತಿಯ ಅವಕಾಶನೇ ಇರುವುದಿಲ್ಲ. ಸೊ ಆ ಅಧಿಕಾರಿಗಳನ್ನ, ಫಾರೆಸ್ಟ್ ಅಧಿಕಾರಿಗಳನ್ನು ಕರೆಸಿ ವಿಚಾರಣೆ ಮಾಡಬೇಕಾಗತ್ತೆ. ಇನ್ನು ಅಲ್ಲಿರುವಂಥ ಗ್ರಾಮ ಪಂಚಾಯತಿ ವಿಚಾರ ಅಂತ ಬಂದಾಗ ಅಲ್ಲಿ ಅವರು ಗ್ರಾಮ ಪಂಚಾಯತಿಲಿ ಯಾವೆಲ್ಲ ದಾಖಲಾತಿಗಳು ಯಾವೆಲ್ಲ ಇರ್ತವೆ, ಇದಕ್ಕೆಲ್ಲ ಮ್ಯಾಚ್ ಆಗ್ತಿದ್ದಾವ ಇಲ್ಲ ಅನ್ನೋದ್ರ ಬಗ್ಗೆ. ಆಮೇಲೆ ಹೆಲ್ಪ್ ಲೈನ್ ಕೂಡ ಬಿಟ್ಟಿದ್ದಾರೆ. ಭಾಳಷ್ಟು ಜನರಿಗೆ ಅದು ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು. ಸೊ ಹೆಲ್ಪ್ ಲೈನ್ ಬಿಟ್ಟಿರುವಂಥದ್ದು ಏನು ಅಂತ ಹೇಳಿದ್ರೆ, ಈಗ ಬೇಗ ಆ ಕಾರ್ಯಾಚರಣೆ ಮುಗಿಬೇಕು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಮಿಸ್ಸಿಂಗ್ ಕೇಸ್ ಆಗಿದೆ ಅವರು ಧೈರ್ಯವಾಗಿ ಮುಂದೆ ಬಂದು ಆ ಹೆಲ್ಪ್ ಲೈನ್ಗೆ ಮೆಸೇಜ್ ಮಾಡ್ಬೋದು ಅಥವಾ ಫೋನ್ ಕರೆ ಮುಖಾಂತರ ಮಾಹಿತಿಯನ್ನು ಕೊಡ್ಬೋದು. ಇಂತಿಂಥ ಟೈಮಲ್ಲಿ ನಮ್ಮವರು ಮಿಸ್ ಆಗಿದ್ದಾರೆ ಅಂತ ಹೇಳಿದ್ರೆ DNA ಪರೀಕ್ಷೆ ಮಾಡೋದಕ್ಕೆ ಅದು ಅನುಕೂಲ ಆಗುತ್ತೆ, ಈಜಿ ಆಗುತ್ತೆ. ಸೊ ಹಂಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ತನಿಖೆ ಅಂತೂ ಆಗ್ತಾ ಇದೆ. ಆಮೇಲೆ ಪ್ರಣಬ್ ಮೊಹಂತಿಯವರು ಕೇಂದ್ರದ ಸೇವೆಯಲ್ಲಿ ಈಗ ಹೋಗ್ತಿದ್ದಾರೆ ಅಲ್ಲಿ ಅನ್ನುವಂಥ ವಿಚಾರ ನನ್ನ ಪ್ರಕಾರ ಹೋಗಲೇಬಾರ್ದು. ಅಂದರೆ ಸದ್ಯಕ್ಕೆ ಈ ಒಂದು ತನಿಖೆ ಮುಗಿಯೋ ತನಕ ಅದಾದ ನಂತರ ಹೋಗಬಹುದು, ಬಟ್ ಇಲ್ಲ ಅಂತಂದರೆ ಬೇರೆ ರೀತಿ ಆಗತ್ತೆ. ಸೊ ಹಂಗಾಗಿ ಪ್ರಣಬ್ ಮೊಹಂತಿಯವರ ನೇತೃತ್ವದಲ್ಲಿ ಈ ಒಂದು ತನಿಖೆ ಆದರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇವತ್ತು 6 ಸ್ಥಳಗಳನ್ನು, ಅಂದರೆ ಇವತ್ತು ಒಂದೇ ಒಂದು ಸ್ಥಳ ಮಾಡಿರುವಂಥದ್ದು. ಸೊ ಹಂಗಾಗಿ ಇವತ್ತು ಸ್ಪಾಟ್ 6ಅಲ್ಲಿ ಈ ರೀತಿಯ ಮೂಳೆಗಳು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ FSLಗೆ ವರದಿಗೆ ಹೋಗುತ್ತೆ. ಅಲ್ಲಿ ಯಾವ ರೀತಿಯಾಗಿ ಸಾವಾಗಿದೆ, ಅದು ಸಹಜ ಸಾವ, ಕೊಲೆನ, ಮರ್ಡರ, ಈ ರೀತಿಯ ಚಾಲೆಂಜ್ ಅಂತೂ ಇದೆ. ಬಟ್ ಅದೆಲ್ಲವನ್ನು ಕೂಡ SIT ಮಾಡಬೇಕಾಗತ್ತೆ, ಕೈ ಜೋಡಿಸಬೇಕಾಗತ್ತೆ. ನಮ್ಮ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶಾದ್ಯಂತ ಕುತೂಹಲಕಾರಿ ಮೂಡಿಸಿದಂತಹ ಪ್ರಕರಣ ಅಂತಾನೆ ಹೇಳಬಹುದು ಇದು. ಹಾಗೆ ಈತ ಇನ್ನೊಂದು ಹೇಳಿಕೆಯನ್ನ ಕೊಟ್ಟಿದ್ದಂತೆ 9, 10 ಮತ್ತು 11 ಪಾಯಿಂಟಲ್ಲಿ ಜಾಸ್ತಿ ಶವಗಳನ್ನು ನಾನು ಹೂತು ಹಾಕಿದ್ದೆ ಅಂತ. ಅಂದ್ರೆ ಇವಾಗ 6ನೇ ಪಾಯಿಂಟ್ನಲ್ಲೇ ಇಷ್ಟೆಲ್ಲ ಮೂಳೆಗಳು ಸಿಕ್ಕಿರುವಂಥದ್ದು, ಒಂದು ತಲೆಬುರುಡೆ ಸಿಕ್ಕಿದೆ ಅಂತ ಹೇಳಿದ್ರೆ ಇನ್ನು 9, 10, 11ರಲ್ಲಿ ಎಷ್ಟೆಲ್ಲ ಸಿಗಬಹುದು ಅನ್ನುವಂಥದ್ದು ಕೂಡ ಇನ್ನೊಂದರ ಕುತೂಹಲ ಅಂತಾನೆ ಹೇಳಬಹುದು. ನಿಜವಾಗ್ಲೂ ಕೂಡ ಅದಕ್ಕೆ ಹೇಳ್ತಾ ಇರೋದು. ಆರಂಭದಲ್ಲಿ ನಿನ್ನೆ ಬೇರೆ ರೀತಿ ಬೇರೆ ಮಾಧ್ಯಮದಲ್ಲಿ ಬರ್ತದೆ, ತಲೆ ಬುರುಡೆ, ಇದನ್ನ ತಲೆ ಸರಿ ಇಲ್ಲ, ಮೈಂಡ್ ಸೆಟ್ ಸರಿ ಇಲ್ಲ ಅಂತೇಳಿ. ಯಾಕಂದರೆ 5 ಅಸ್ಥಿಪಂಜರಗಳನ್ನು ತೆಗೆಯುವಂಥ ಸಂದರ್ಭದಲ್ಲಿ ಅಥವಾ ಜಾಗಗಳನ್ನ ಗುರುತು ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಕುರುಹುಗಳು ಸಿಕ್ಕಿರಲಿಲ್ಲ. ಹಂಗಾಗಿ ಈತನ ಇರೋದೇ ಸುಳ್ಳು ಅನ್ನೋ ರೀತಿಯಲ್ಲಿ ಚರ್ಚೆಗಳು ಆಗ್ತಾ ಇತ್ತು. ಬಟ್ ಅದಕ್ಕೆ ಹೇಳೋದು ತಾಳಿದವನು ಬಾಳಿಯಾನು ಅಂತೇಳಿ. ಸೊ ತಾಳ್ಮೆ ಇತ್ತು, ಆ ತಾಳ್ಮೆಯಿಂದ ಆದ್ರೂ ಕೂಡ ಈತನ ಮೇಲೆ ಒಂದು ಯಕ್ಷ ಪ್ರಶ್ನೆ ಇದ್ದಿದ್ದು ಹೇಗೆ ಹೇಳಲಿಕ್ಕೆ ಸಾಧ್ಯ? ಇದೇ ಸ್ಪಾಟಲ್ಲಿ ಈಗ ಒಂದು ಜಾಗ ತೋರಿಸಿದ್ರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ. ಬಟ್ ಇಲ್ಲೇ ಒಂದು ಬೋರ್ವೆಲ್ ಹೆಂಗೆ ತೋರಿಸ್ತಾರಲ್ಲ, ನೀವು ಇಲ್ಲೇ ತೆಗೆದ್ರೆ ಹೆಣ ಸಿಗತ್ತೆ ಅನ್ನೋದು ಇರುತ್ತಲ್ಲ, ಅದು ಭಾಳ ಅಂದರೆ ಭಾಳ. ಸೊ ಆತನ ಒಂದು ಜ್ಞಾಪಕ ಶಕ್ತಿ, ಜ್ಞಾನ ಏನಿದೆಯಲ್ಲ ಅದು ಒಂದು. ಆಮೇಲೆ ಇನ್ನೊಂದು ಈಸಿ ಅಂತ ಹೇಳಿದ್ರೆ, ಈತನಿಗೆ ಯಾರು ಕರೆಸ್ತಾ ಇದ್ರು, ಯಾರು ಫೋನ್ ಮಾಡಿ ಕರೆಸಿ ಇಲ್ಲಿ ಹೆಣವನ್ನು ಹೂತಾಗಬೇಕು, ಅಗಿಬೇಕು ಅಂತ ಹೇಳ್ತಿದ್ರಲ್ಲ, ಅವನು ಮುಂದ್ಗಡೆ ಬಂದು ಈ ಒಂದು ತನಿಖೆಗೆ ಸಹಕಾರ ಮಾಡಿದ್ರೆ ಇನ್ನಷ್ಟು ಟೀಮ್ಗೆ, SIT ಟೀಮ್ಗೆ ಅದು ಈಸಿ ಆಗುತ್ತೆ. ಅದೆಲ್ಲವೂ ಕೂಡ ಪೊಲೀಸರಿಗೆ ಅಥವಾ SIT ಟೀಮ್ಗೆ ಮಾಹಿತಿ ಹೋಗಿರುತ್ತೆ. ಆತನಿಗೆ ಕರೆಸಿ
ತನಿಖೆ ಮಾಡೋದು ಸಾಧ್ಯ ಆಗತ್ತೆ. ಬಹುಶಃ ಹಂಗೂ ಕೂಡ ನಡಿಬಹುದು. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಪರದೆಯನ್ನು ಹಾಕಿ ಅಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿದ್ರೆ ಯಾವುದೂ ಕೂಡ ಅಂದರೆ ಸಾಕ್ಷಿಗೆ ಏನೋ ಎಫೆಕ್ಟ್ ಆಗುತ್ತೆ ಆ ರೀತಿ ಎಲ್ಲವನ್ನು ಕ್ಲೋಸ್ ಮಾಡಿಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ.